ಹರೀಶ್ ಪೂಂಜಾ ವರ್ಸಸ್ ಪೊಲೀಸರು ಏನಾಯ್ತು ಪ್ರಕರಣ? ಶಾಸಕ ಹರೀಶ್ ಪೂಂಜಾ ಠಾಣೆಗೆ ಬಂದಿದ್ದಾರೆ. ಪೊಲೀಸರಿಗೆ ಬೆದರಿಕೆ ಹಾಕಿದ ಪ್ರಕರಣದಲ್ಲಿ ಪೊಲೀಸ್ ಠಾಣೆಗೆ ಹಾಜರಾಗಿದ್ದಾರೆ ಶಾಸಕ ಹರೀಶ್ ಪೂಂಜಾ. ಪೊಲೀಸ್ ವಿಚಾರಣೆಗೆ ಹಾಜರಾಗಿದ್ದಾರೆ. ಪೂಂಜಾಗೆ ಶಾಸಕ ಸುನಿಲ್ ಕುಮಾರ್ ಸಾಥ್ ಕೊಟ್ಟಿದ್ದಾರೆ. ಪೊಲೀಸರ ವಿರುದ್ಧ ಸುನಿಲ್ ಕುಮಾರ್ ಕಿಡಿಕಿಡಿಯಾಗಿದ್ದಾರೆ. ಕಾನೂನುಬದ್ಧವಾಗಿ ಪೂಂಜಾ ಅವರು ವಿಚಾರಣೆಗೆ ಹಾಜರಾಗಿದ್ದಾರೆ. ಇದೇ ರೀತಿ ಪೊಲೀಸರು ಕೂಡ ನೋಟಿಸ್ ಕೊಡಬಹುದಿತ್ತು ಅಂತ ಪೂಂಜಾ ಅವ್ರನ್ನ ಸುನಿಲ್ ಕುಮಾರ್ ಸಮರ್ಥಿಸಿಕೊಂಡಿದ್ದಾರೆ. ಶಾಸಕ ಹರೀಶ್ ಪೂಂಜಾ ಅವರು ಈಗಾಗಲೇ ಬೆಳ್ತಂಗಡಿ ಪೊಲೀಸ್ ಠಾಣೆಗೆ ಭೇಟಿಯಾಗಿ ವಿಚಾರಣೆ ಕೂಡ ಎದುರಿಸಿದ್ದಾರೆ. ಈ ಬಗ್ಗೆ ಮಾತಾಡೋದಕ್ಕೆ ಹರೀಶ್ ಪೂಂಜಾ ಅವರಿದ್ದಾರೆ. 5 ದಿನಗಳ ಕಾಲ ನೋಟಿಸ್ ನೀಡಿದಾಗ ಅವಧಿ ಕೋರಿದ್ರು. ಆದರೆ ಈ ತರಾತುರಿಯಲ್ಲಿ ಯಾಕೆ ಇವತ್ತು ರಾತ್ರಿ ವೇಳೆಗೆ ಭೇಟಿ ನೀಡಿದ್ರೆ? ಇವತ್ತು ಬಂದಿರತಕ್ಕಂಥ ನಮ್ಮ ಎಲ್ಲ ಪ್ರಮುಖರು, ನಮ್ಮ ಜಿಲ್ಲೆಯ ಎಲ್ಲ MLAಗಳು, ಅದು ನಳಿನ್ ಕುಮಾರ್ ಕಟೀಲ್ ಇರ್ಬೋದು, ಬ್ರಿಜೇಶ್ ಚೌಟ್ರಿ ಇರ್ಬೋದು, ಭರತ್ ಶೆಟ್ಟಿ ಇರ್ಬೋದು, ವೇದವಾಸ್ ಕಾಮತ್ ಇರ್ಬೋದು, ಉಮಾನಾಥ್ ಕೋಟ್ಯಾನ್ ಇರ್ಬೋದು, ರಾಜೇಶ್ ನಾಯ್ಕರ್ ಇರ್ಬೋದು, ಸುಳ್ಯದ ಶಾಸಕಿಯಾಗಿರ್ತಕ್ಕಂಥ ಭಗೀರಥ್ಯಕ್ಕೆ ಇರ್ಬೋದು, ಕಾರ್ಣಿಕರು ಇರ್ಬೋದು, ಅಥವಾ ಸಂಜೀವ ಮಟ್ಟೊಂದೂರು ಇರ್ಬೋದು. ಈ ರೀತಿ ಎಲ್ಲ ಪ್ರಮುಖರು ಇವತ್ತು ಇದ್ದರು. ಮತ್ತು ಅವರು ಇನ್ನೊಂದು ದಿನ ಸಲ ಬರೋದು ಬೇಡ, ನಮ್ಮ ಶಾಸಕನಿಗೆ ಆಗಿರ್ತಕ್ಕಂಥ ಅನ್ಯಾಯಕ್ಕೆ ಠಾಣೆವರೆಗೂ ಹೋಗಿ ಅವನನ್ನು ರಕ್ಷಣೆ ಮಾಡ್ತಕ್ಕಂಥ ಕೆಲಸವನ್ನು ನಾವು ಮಾಡಬೇಕನ್ನುವಂಥ ದೃಷ್ಟಿಯಿಂದ ನಾವೆಲ್ಲರ ಜೊತೆ ಸೇರಿ ಹಿರಿಯರ ನಿರ್ಣಯದ ಪ್ರಕರಣ ಇವತ್ತೇ ಬಂದು ಮುಗಿಸಿದ್ವಿ. ಪೊಲೀಸ್ ಠಾಣೆಯಲ್ಲಿ ಒಂದಷ್ಟು ಅವರನ್ನು ಬೈಯುವಂಥ ಕೆಲಸ ಮಾಡಿದ್ರಿ. ಸದ್ಯ ಭಾಳಷ್ಟು ವೈರಲ್ ಆಯಿತು. ಈಗಲಾದರೂ ನಿಮಗೆ ಆ ಬೈದಕ್ಕೆ ಗಿಲ್ಟಿ ಫೀಲ್ ಏನಾದರೂ ಇದೆಯಾ? 100% ಇಲ್ಲ. ಜನ ವಿರೋಧಿ ವ್ಯವಸ್ಥೆಯನ್ನು ಹಿಂದೆನೂ ಬೈದಿದ್ದೇನೆ, ಮುಂದೆನೂ ಬೈತೇನೆ. SP ಅವರ ದೈಹಿಕ ನ್ಯೂನ್ಯತೆಯನ್ನು, ಅಂದರೆ ಕೂದಲಿಲ್ವದನ್ನು ಈ ರೀತಿಯಾಗಿ ವ್ಯಂಗ್ಯ ಮಾಡೋದು ಎಷ್ಟು ಸರಿ ಅಂತ ಒಬ್ಬರ ಜನಪ್ರತಿನಿಧಿಯಾಗಿ? ನೋಡಿ, ಸಾಂದರ್ಭಿಕವಾಗಿ ಮಾತಾಡಿದ್ದೇನೆ. ಆದರೂ ಕೂಡ ಅದರ ಬಗ್ಗೆ ಭಾಳಷ್ಟು ವಿರೋಧ ವ್ಯಕ್ತ ಆಗ್ತದೆ. ಸಾಂದರ್ಭಿಕವಾಗಿ ಮಾತಾಡಿದ್ದೇನೆ. ಈಗ ಸದ್ಯ ವಿಚಾರಣೆ ಎದುರಿಸಿ ಬಂದಿದ್ರಿ. ಮುಂದಿನ ಕಾನೂನು ಹೋರಾಟ ಯಾವ ರೀತಿ ನಡೆಯುತ್ತೆ ಅಂತ ಪಾರ್ಟಿಯ ರಾಜ್ಯಾಧ್ಯಕ್ಷರು ಮತ್ತು ಪಾರ್ಟಿಯ ಹಿರಿಯರು ಯೋಚನೆ ಮಾಡಿದ ರೀತಿಯಲ್ಲಿ ನಾವು ಮುಂದುವರಿಸ್ತೇವೆ. ಮತ್ತು ಸಂಘಟನಾತ್ಮಕ ಇಲ್ಲಿ ಸಂಘ ಪರಿವಾರ ಯಾವ ರೀತಿ ಯೋಚನೆ ಮಾಡ್ತೇವೆ, ಜಿಲ್ಲೆಯಲ್ಲಿ ನಾವು ಹೋರಾಟ ಮುಂದುವರಿಸ್ತೇವೆ. ನೀವು ಪದೇ ಪದೇ ಅಮಾಯಕ ಅಂತ ಹೇಳ್ತಿದ್ರಿ ಶಶಿರಾಜ್ ಅವರನ್ನು. ಆದರೆ ಪೊಲೀಸರು ಏನು ಪ್ರೆಸ್ ನೋಟ್ರಲ್ಲಿ ರೌಡಿ ಶೀಟರ್ ಅಂತ ಮೆನ್ಷನ್ ಮಾಡಿದ್ದಾರೆ. ಹೇಗೆ ರೌಡಿ ಶೀಟರ್ ಒಬ್ಬ ಅಮಾಯಕ ಅಂತ? ಅದಕ್ಕೆ ರೌಡಿ ಶೀಟರ್ ಆದವ ಕೇಸಿನಲ್ಲಿ ಅಮಾಯಕ ಆಗಬಾರ್ದು ಅಂತಿಲ್ಲ. ನಾವು ಅವನು ರೌಡಿ ಶೀಟರು ಅಲ್ಲ, ಮತ್ತು ಶಶಿರಾಜ್ ಆ ಕೇಸ್ನಲ್ಲಿ ಇರಲೂ ಇಲ್ಲ. ನಾನು ಅದನ್ನು ವಾದ ಮಾಡೋದಕ್ಕಿಂತಲೂ ನಾಡ್ದು ಶಶಿರಾಜ್ ರಿಲೀಸ್ ಆದ ನಂತರ ನಾವು ಕಾನೂನನ್ನು ನಂಬ್ತೇವೆ, ಹಿಂದೂ ಸಮಾಜ, ಅದರ ಜೊತೆಗೆ ದೇವರನ್ನು ನಂಬ್ತೇವೆ. ಶಶಿರಾಜ್ ರಿಲೀಸ್ ಆಗಿ ಬಂದ ನಂತರ ಹರೀಶ್ ಪೂಂಜಾ ವರ್ಸಸ್ ಪೊಲೀಸರು ಏನಾಯ್ತು ಪ್ರಕರಣ? ಶಾಸಕ ಹರೀಶ್ ಪೂಂಜಾ ಠಾಣೆಗೆ ಬಂದಿದ್ದಾರೆ. ಪೊಲೀಸರಿಗೆ ಬೆದರಿಕೆ ಹಾಕಿದ ಪ್ರಕರಣದಲ್ಲಿ ಪೊಲೀಸ್ ಠಾಣೆಗೆ ಹಾಜರಾಗಿದ್ದಾರೆ ಶಾಸಕ ಹರೀಶ್ ಪೂಂಜಾ. ಪೊಲೀಸ್ ವಿಚಾರಣೆಗೆ ಹಾಜರಾಗಿದ್ದಾರೆ. ಪೂಂಜಾಗೆ ಶಾಸಕ ಸುನಿಲ್ ಕುಮಾರ್ ಸಾಥ್ ಕೊಟ್ಟಿದ್ದಾರೆ. ಪೊಲೀಸರ ವಿರುದ್ಧ ಸುನಿಲ್ ಕುಮಾರ್ ಕಿಡಿಕಿಡಿಯಾಗಿದ್ದಾರೆ. ಕಾನೂನುಬದ್ಧವಾಗಿ ಪೂಂಜಾ ಅವರು ವಿಚಾರಣೆಗೆ ಹಾಜರಾಗಿದ್ದಾರೆ. ಇದೇ ರೀತಿ ಪೊಲೀಸರು ಕೂಡ ನೋಟಿಸ್ ಕೊಡಬಹುದಿತ್ತು ಅಂತ ಪೂಂಜಾ ಅವ್ರನ್ನ ಸುನಿಲ್ ಕುಮಾರ್ ಸಮರ್ಥಿಸಿಕೊಂಡಿದ್ದಾರೆ. ಶಾಸಕ ಹರೀಶ್ ಪೂಂಜಾ ಅವರು ಈಗಾಗಲೇ ಬೆಳ್ತಂಗಡಿ ಪೊಲೀಸ್ ಠಾಣೆಗೆ ಭೇಟಿಯಾಗಿ ವಿಚಾರಣೆ ಕೂಡ ಎದುರಿಸಿದ್ದಾರೆ. ಈ ಬಗ್ಗೆ ಮಾತಾಡೋದಕ್ಕೆ ಹರೀಶ್ ಪೂಂಜಾ ಅವರಿದ್ದಾರೆ. 5 ದಿನಗಳ ಕಾಲ ನೋಟಿಸ್ ನೀಡಿದಾಗ ಅವಧಿ ಕೋರಿದ್ರು. ಆದರೆ ಈ ತರಾತುರಿಯಲ್ಲಿ ಯಾಕೆ ಇವತ್ತು ರಾತ್ರಿ ವೇಳೆಗೆ ಭೇಟಿ ನೀಡಿದ್ರೆ? ಇವತ್ತು ಬಂದಿರತಕ್ಕಂಥ ನಮ್ಮ ಎಲ್ಲ ಪ್ರಮುಖರು, ನಮ್ಮ ಜಿಲ್ಲೆಯ ಎಲ್ಲ MLAಗಳು, ಅದು ನಳಿನ್ ಕುಮಾರ್ ಕಟೀಲ್ ಇರ್ಬೋದು, ಬ್ರಿಜೇಶ್ ಚೌಟ್ರಿ ಇರ್ಬೋದು, ಭರತ್ ಶೆಟ್ಟಿ ಇರ್ಬೋದು, ವೇದವಾಸ್ ಕಾಮತ್ ಇರ್ಬೋದು, ಉಮಾನಾಥ್ ಕೋಟ್ಯಾನ್ ಇರ್ಬೋದು, ರಾಜೇಶ್ ನಾಯ್ಕರ್ ಇರ್ಬೋದು, ಸುಳ್ಯದ ಶಾಸಕಿಯಾಗಿರ್ತಕ್ಕಂಥ ಭಗೀರಥ್ಯಕ್ಕೆ ಇರ್ಬೋದು, ಕಾರ್ಣಿಕರು ಇರ್ಬೋದು, ಅಥವಾ ಸಂಜೀವ ಮಟ್ಟೊಂದೂರು ಇರ್ಬೋದು. ಈ ರೀತಿ ಎಲ್ಲ ಪ್ರಮುಖರು ಇವತ್ತು ಇದ್ದರು. ಮತ್ತು ಅವರು ಇನ್ನೊಂದು ದಿನ ಸಲ ಬರೋದು ಬೇಡ, ನಮ್ಮ ಶಾಸಕನಿಗೆ ಆಗಿರ್ತಕ್ಕಂಥ ಅನ್ಯಾಯಕ್ಕೆ ಠಾಣೆವರೆಗೂ ಹೋಗಿ ಅವನನ್ನು ರಕ್ಷಣೆ ಮಾಡ್ತಕ್ಕಂಥ ಕೆಲಸವನ್ನು ನಾವು ಮಾಡಬೇಕನ್ನುವಂಥ ದೃಷ್ಟಿಯಿಂದ ನಾವೆಲ್ಲರ ಜೊತೆ ಸೇರಿ ಹಿರಿಯರ ನಿರ್ಣಯದ ಪ್ರಕರಣ ಇವತ್ತೇ ಬಂದು ಮುಗಿಸಿದ್ವಿ. ಪೊಲೀಸ್ ಠಾಣೆಯಲ್ಲಿ ಒಂದಷ್ಟು ಅವರನ್ನು ಬೈಯುವಂಥ ಕೆಲಸ ಮಾಡಿದ್ರಿ. ಸದ್ಯ ಭಾಳಷ್ಟು ವೈರಲ್ ಆಯಿತು. ಈಗಲಾದರೂ ನಿಮಗೆ ಆ ಬೈದಕ್ಕೆ ಗಿಲ್ಟಿ ಫೀಲ್ ಏನಾದರೂ ಇದೆಯಾ? 100% ಇಲ್ಲ. ಜನ ವಿರೋಧಿ ವ್ಯವಸ್ಥೆಯನ್ನು ಹಿಂದೆನೂ ಬೈದಿದ್ದೇನೆ, ಮುಂದೆನೂ ಬೈತೇನೆ. SP ಅವರ ದೈಹಿಕ ನ್ಯೂನ್ಯತೆಯನ್ನು, ಅಂದರೆ ಕೂದಲಿಲ್ವದನ್ನು ಈ ರೀತಿಯಾಗಿ ವ್ಯಂಗ್ಯ ಮಾಡೋದು ಎಷ್ಟು ಸರಿ ಅಂತ ಒಬ್ಬರ ಜನಪ್ರತಿನಿಧಿಯಾಗಿ? ನೋಡಿ, ಸಾಂದರ್ಭಿಕವಾಗಿ ಮಾತಾಡಿದ್ದೇನೆ. ಆದರೂ ಕೂಡ ಅದರ ಬಗ್ಗೆ ಭಾಳಷ್ಟು ವಿರೋಧ ವ್ಯಕ್ತ ಆಗ್ತದೆ. ಸಾಂದರ್ಭಿಕವಾಗಿ ಮಾತಾಡಿದ್ದೇನೆ. ಈಗ ಸದ್ಯ ವಿಚಾರಣೆ ಎದುರಿಸಿ ಬಂದಿದ್ರಿ. ಮುಂದಿನ ಕಾನೂನು ಹೋರಾಟ ಯಾವ ರೀತಿ ನಡೆಯುತ್ತೆ ಅಂತ ಪಾರ್ಟಿಯ ರಾಜ್ಯಾಧ್ಯಕ್ಷರು ಮತ್ತು ಪಾರ್ಟಿಯ ಹಿರಿಯರು ಯೋಚನೆ ಮಾಡಿದ ರೀತಿಯಲ್ಲಿ ನಾವು ಮುಂದುವರಿಸ್ತೇವೆ. ಮತ್ತು ಸಂಘಟನಾತ್ಮಕ ಇಲ್ಲಿ ಸಂಘ ಪರಿವಾರ ಯಾವ ರೀತಿ ಯೋಚನೆ ಮಾಡ್ತೇವೆ, ಜಿಲ್ಲೆಯಲ್ಲಿ ನಾವು ಹೋರಾಟ ಮುಂದುವರಿಸ್ತೇವೆ. ನೀವು ಪದೇ ಪದೇ ಅಮಾಯಕ ಅಂತ ಹೇಳ್ತಿದ್ರಿ ಶಶಿರಾಜ್ ಅವರನ್ನು. ಆದರೆ ಪೊಲೀಸರು ಏನು ಪ್ರೆಸ್ ನೋಟ್ರಲ್ಲಿ ರೌಡಿ ಶೀಟರ್ ಅಂತ ಮೆನ್ಷನ್ ಮಾಡಿದ್ದಾರೆ. ಹೇಗೆ ರೌಡಿ ಶೀಟರ್ ಒಬ್ಬ ಅಮಾಯಕ ಅಂತ?
ಅದಕ್ಕೆ ರೌಡಿ ಶೀಟರಾದವ ಕೇಸಿನಲ್ಲಿ ಅಮಾಯಕ ಆಗಬಾರ್ದು ಅಂತಿಲ್ಲ. ನಾವು ಅವನು ರೌಡಿ ಶೀಟರು ಅಲ್ಲ, ಮತ್ತು ಶಶಿರಾಜ್ ಆ ಕೇಸ್ನಲ್ಲಿ ಇರಲೂ ಇಲ್ಲ. ನಾನು ಅದನ್ನು ವಾದ ಮಾಡೋದಕ್ಕಿಂತಲೂ ನಾಡ್ದು ಶಶಿರಾಜ್ ರಿಲೀಸ್ ಆದ ನಂತರ ನಾವು ಕಾನೂನನ್ನು ನಂಬ್ತೇವೆ, ಹಿಂದೂ ಸಮಾಜ, ಅದರ ಜೊತೆಗೆ ದೇವರನ್ನು ನಂಬ್ತೇವೆ. ಶಶಿರಾಜ್ ರಿಲೀಸ್ ಆಗಿ ಬಂದ ನಂತರ